ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹಾಗೂ ಮಹಿಳಾ ಕಾಫಿ ಉತ್ತೇಜನಾ ಸಂಸ್ಥೆಯ ನಡುವಿನ ಒಡನಾಟವನ್ನು ಹಂಚಿಕೊಳ್ತಾ ಇದ್ದಾರೆ ಆಲೂರು ತಾಲೂಕು ಮಗ್ಗೆಬೆಳಗರವಳ್ಳಿಯ ಬೆಳೆಗಾರರು ಹಾಗೂ ಮಹಿಳಾ ಕಾಫಿ ಉತ್ತೇಜನಾ ಸಂಸ್ಥೆಯ ಕಾರ್ಯದರ್ಶಿ ನಂದಾ ರಾಜಶೇಖರ್ ಅವರು. ನಂದಾ ರಾಜಶೇಖರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆಂತರಿಕ ಕಾಫಿ ಬಳಕೆ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಪ್ರಾರಂಭವಾದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಶ್ರೀಮತಿ ಆಶಾ ಶಶಿಧರ್ ಅವರು. ಇವರು ಮೊಟ್ಟಮೊದಲ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ಶಿವಪ್ರಸಾದ್ ರವರು ಗೌರವ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದರು. ಸಮಾನ ಮನಸ್ಕ ಮಹಿಳೆಯರಿಂದ 2001ನೇ ಇಸವಿ ಸಕಲೇಶಪುರದಲ್ಲಿ WCPC ಅಂದರೆ ವಿಮೆನ್ಸ್ ಕಾಫಿ ಪ್ರಮೋಷನ್ ಕೌನ್ಸಿಲ್ ಹೆಸರಿನಲ್ಲಿ ಈ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಜನಸಾಮಾನ್ಯರಿಗೆ ಶುದ್ಧ, ನೈಜ, ಪರಿಶುದ್ಧ ಕಾಫಿಯನ್ನು ಪರಿಚಯಿಸುವುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶವಾಗಿತ್ತು. ಈವಾಗ ಈ ಸಂಸ್ಥೆ ಸುಮಾರು 180 ಸದಸ್ಯರುಗಳನ್ನು ಹೊಂದಿದೆ. ನಮ್ಮ ಸಂಸ್ಥೆ ಸದಸ್ಯರು ಯಾವುದೇ ಸಮಾವೇಶ, ಕೃಷಿ ಮೇಳಗಳು ಮುಂತಾದ ಸ್ಥಳಗಳಲ್ಲಿ ಖುದ್ದಾಗಿ ಸ್ಟಾಲ್ಗಳನ್ನು ಹಾಕಿ ಗ್ರಾಹಕರಿಗೆ ಉತ್ತಮವಾದ ಮಲೆನಾಡು ಶೈಲಿ ಫಿಲ್ಟರ್ ಕಾಫಿಯನ್ನು ಪರಿಚಯಿಸುತ್ತಿದ್ದೇವೆ. ಇದಲ್ಲದೆ ಶುದ್ಧ ಫಿಲ್ಟರ್ ಕಾಫಿ ತಯಾರಿಕೆಯ ವಿಧಾನವನ್ನು ಕೂಡ ಪರಿಚಯಿಸುತ್ತಿದ್ದೇವೆ. ಕಾಫಿ ಮಂಡಳಿಯ ಆರ್ಥಿಕ ಅನುದಾನದಿಂದ ನಮ್ಮ ಸಂಸ್ಥೆ ಸುಸಜ್ಜಿತವಾದ R&G ಯೂನಿಟ್ ಅಂದರೆ ರೋಸ್ಟಿಂಗ್ ಆ್ಯಂಡ್ ಗ್ರೈಂಡಿಂಗ್ ಯೂನಿಟ್ ಅನ್ನು ಹೊಂದಿದ್ದು, ಅದರಲ್ಲಿ ಜನಪ್ರಿಯವಾದ 727 ಎಂಬ ಹೆಸರಿನ ಉತ್ತಮ ಕಾಫಿ ಪೌಡರನ್ನು ಒದಗಿಸುತ್ತಿದ್ದೇವೆ. ಪ್ರತಿ ವರ್ಷ ಕೃಷಿಗೆ ಸಂಬಂಧಿಸಿದಂತೆ ಅಧ್ಯಯನ ಪ್ರವಾಸವನ್ನು ಏರ್ಪಡಿಸುತ್ತೇವೆ. ಇದಲ್ಲದೆ ಸಮಾಜದ ವಿವಿಧ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಉತ್ತೇಜನ ಮಾಡುತ್ತಿದ್ದೇವೆ. ಈ ಸಂಸ್ಥೆ ಶುರುವಾದ 10ನೇ ವರ್ಷದಲ್ಲಿ ವಿಜೃಂಭಣೆಯಿಂದ ಕಾಫಿ ಸಂಭ್ರಮ ಆಚರಿಸಿಕೊಂಡಿದ್ದಲ್ಲದೆ ಕಾಫಿ ಸಂಭ್ರಮ ಎಂಬ ಪುಸ್ತಕವನ್ನು ಹೊರತಂದಿದೆ. ತನ್ನ 20ನೇ ವರ್ಷದಲ್ಲಿ ಕಾಫಿ ಟೇಬಲ್ ಬುಕ್ಕನ್ನು ಅನಾವರಣ ಮಾಡಿದೆ. ಇದಲ್ಲದೆ ಸಕಲೇಶಪುರ ತಾಲೂಕು ವಣಗೂರು ಸರ್ಕಾರಿ ಶಾಲೆ ನೂತನವಾಗಿ ಒಂದು ಕೊಠಡಿ ಹಾಗೂ ಶಾಲೆಯ ನವೀಕರಣಕ್ಕೆ ಸಂಸ್ಥೆ ಕೈ ಜೋಡಿಸಿದೆ. ಈ ಹಿಂದೆ ಹಲವಾರು ಬಾರಿ ಸಂಸ್ಥೆ ವತಿಯಿಂದ ಆರೋಗ್ಯ ಶಿಬಿರಗಳು ಆಯೋಜಿಸಿರುತ್ತೇವೆ. ಹಿರಿಯ ಸ್ಥಾಪಕ ಸದಸ್ಯರುಗಳು, ಪದಾಧಿಕಾರಿಗಳ ಅನುಭವ ಹಾಗೂ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಯುವ ಸದಸ್ಯರು ಅತ್ಯಂತ ಉತ್ಸಾಹದಿಂದ ಕಾರ್ಯನಿರ್ವಹಿಸುತ್ತಿರುವುದು ಜೊತೆಗೆ ಈ ಸಂಸ್ಥೆ ತನ್ನ 25ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ಹೆಮ್ಮೆಯ ವಿಚಾರ. CCRI ಬಗ್ಗೆ ಹೇಳುವುದಾದರೆ, ನಮ್ಮ ತಲೆಮಾರಿನಲ್ಲಿ CCRI ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವುದು, ನಾವು ಅದರಲ್ಲಿ ಭಾಗಿಯಾಗುತ್ತಿರುವುದು ಒಂದು ಸುವರ್ಣ ಗಳಿಗೆ ಅಂತಲೇ ಹೇಳುವುದಕ್ಕೆ ಹೆಮ್ಮೆ ಆಗುತ್ತೆ. ಈ CCRI 200 ವರ್ಷ 300 ವರ್ಷ ದಾಟಲಿ ಎಲ್ಲ ರೈತ ವರ್ಗದವರಿಗೂ, ಮುಂದಿನ ರೈತ ಯುವ ಪೀಳಿಗೆಯವರಿಗೆ, ವಿಶೇಷವಾಗಿ ರೈತ ಮಹಿಳೆಯವರಿಗೆ ಹೆಚ್ಚು ಇದರ ಸದುಪಯೋಗ ಪಡಿಸಿಕೊಳ್ಳಲಿ ಅಂತ ನಾನು ಆಶಯ ವ್ಯಕ್ತಪಡಿಸುತ್ತೇನೆ. ಇದುವರೆಗೆ CCRI ಹಾಗೂ WCPCಯ ಒಡನಾಟವನ್ನು ಕುರಿತು ಮಾತನಾಡಿದವರು ಆಲೂರು ತಾಲೂಕು ಮಗ್ಗೆಬೆಳಗರವಳ್ಳಿಯ ನಂದಾ ರಾಜಶೇಖರ್ ಅವರು. ತಮಗೆ ಧನ್ಯವಾದಗಳು, ನಮಸ್ಕಾರ. ನನಗೂ ಈ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.